ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗಿನ ವಿಶೇಷ ಏನಂದರೆ, ಆಲ್ ಆಫ್ ಅಸ್ ಸಡನ್ ನಮ್ಮ ದೊಡ್ಡಮ್ಮ ರಾಮೇಶ್ವರಂ ಕೆಫೆಗೆ ಹೋಗೋಣ ಏನಾರ ತಿನ್ನೋಕ್ಕೆ ಅಂದರು. ಇವಾಗ ಆಲ್ಮೋಸ್ಟ್ ಟೈಮ್ 12 o'clock ಆಗಿದೆ. ಇವಾಗ ಹೊರಟಿದ್ದೀವಿ. ಎಲ್ಲಿರೋ ರಾಮೇಶ್ವರಂ ಕೆಫೆಗೆ ಹೋಗ್ತಿರೋದು? ಬ್ರೋಕ್ಫೀಲ್ಡಲ್ಲಿರೋ ವೈಟ್ಫೀಲ್ಡಲ್ಲಿರೋ ರಾಮೇಶ್ವರಂ ಕೆಫೆಗೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗಿ ತಿನ್ಕೊಂಡು ಬರೋಣ. ಮಾಡ್ತವ್ರೆ ಅಲ್ಲಿ ನೋಡ್ಕೊಂಡು ಕೂತವ್ರೆ. ಪಾಪ ನಮ್ಮ ದೊಡ್ಡಮ್ಮ ಟಾರ್ಚ್ ಆನ್ ಮಾಡ್ಕೊಂಡು ಇಟ್ಕೊಂಡಿರೋ ಕೇಳಿದೀನಿ. ನನ್ನ ತಂಗಿ ಅಲ್ಲಿ ಕೂತವಳೆ. ಇನ್ನೊಬ್ಳು ಮಿಸ್ಸಿಂಗು. ಇವಳು ಇಲ್ಲಿ ನಮ್ಮ ತಮ್ಮನ ಜೊತೆ ಕೂತವಳೆ. ನಮ್ಮ ಅಣ್ಣ ಕಾರ್ ಓಡಿಸ್ತಾನೆ. ನಮ್ಮ ದೊಡ್ಡಪ್ಪ ಬರೋಕ್ಕಾಗಿಲ್ಲ. ಮನೆ ಹತ್ರ ಯಾವುದೋ ಫಂಕ್ಷನ್ ನಡೀತಾ ಇದೆ ಅಂತ ಫುಲ್ ಬ್ಯುಸಿ ಆಗ್ಬಿಟ್ಟವ್ರು. ಅವ್ರು ಬರೋಕ್ಕಾಗಿಲ್ಲ. ನಮ್ಮ ತಮ್ಮ ಮ್ಯಾಪ್ ಹಾಕೊಂಡು ಗೈಡ್ ಮಾಡ್ತಾವನೆ. 12 ಗಂಟೆ ಆಗಿದ್ರು ಏನಾರಿ ಟ್ರಾಫಿಕ್ ಐತೆ. ಜನಕ್ಕೆ ನಿದ್ದೆ ಬರಲ್ಲ ಅನ್ಸುತ್ತೆ, ಓಡಾಡ್ತಾ ಇರ್ತಾರೆ ನೈಟಲ್ಲಿ. ಸೊ ಫೈನಲಿ 12:30 ಆಗಿದೆ. ಇವಾಗ ರೀಚ್ ಆಗಿದ್ದೀವಿ. ಆದರೂ ಏನರಿ ಜನ ಅವ್ರೆ ಯಪ್ಪ. ಜನ ಇಲ್ಲೂ ಜನ, ಮತ್ತು ಟ್ರಾಫಿಕ್ ಜಾಮು. ಯಪ್ಪ ಸಾಕಾಯಿತು ಇಲ್ಲಿಗೆ ಬರೋಷ್ಟರಲ್ಲಿ. ಸೊ ಇಲ್ಲಿ ಡಿಸ್ಕಷನ್ ನಡೀತಾ ಐತೆ ಏನೇನು ತಗೋಬೇಕು ಅಂತ. ನಮ್ಮ ತಮ್ಮ ಏನೋ ಡಿಫ್ರೆಂಟಾಗಿ ಏನೇನೋ ಹೇಳ್ತಾನೆ. ನಮ್ಮ ಚಿಕ್ಕಮ್ಮ ಸುಳ್ಳು ಹೇಳ್ತವ್ರೆ. ನಮ್ಗೆ ಏನು ಇಷ್ಟ ಆಯ್ತೋ ಅದನ್ನ ಹೇಳಿದ್ವಿ. ನಮ್ಗೆ ಇಷ್ಟ ಆಗಿದ್ರೆ ನಾನು ಫಸ್ಟ್ ಹೇಳಿದೆ, ನಾನು ಹೇಳಿದ್ಮೇಲೆ ಡಿಸೈಡ್ ಮಾಡೋದು. ಇಲ್ಲ, ನಾವು ಹೇಳಿರ್ತೀವ, ನಮ್ಮನ್ನ ಅದೇ ಹೇಳಿರ್ತಾರೆ. ನಮ್ಮಮ್ಮ ಹಂಗೆ ಮ್ಯಾಚ್. ಸೊ ಆರ್ಡರ್ ಮಾಡಾದ್ಮೇಲೆ ಏನೇ ತೊಗೊಂಡಿದ್ದೀವಿ ಅಂತ ತೋರಿಸ್ತೀವಿ. ಎಷ್ಟೇ ಆರ್ಡರ್ಸ್ ಬಂದರು ಎಷ್ಟು ಬೇಗ ಕೊಡ್ತಾರೆ ನೋಡಿ. ಎಷ್ಟು ಬೇಗ ಕೆಲಸ ಮಾಡ್ತಾರೆ. ನಮ್ಮ ಅಣ್ಣ ತೊಗೊಂಡೋಗಲ್ಲ, ಆರ್ಡರ್ ಕೊಡೋಕೆ ಹೋದ. ವಿಸ್ಮಯ ಎಲ್ಲ ನೋಡ್ಕೊಂಡು ಅದೇನು ಅದೇನು ಅಂತ ಕೇಳ್ತಾವಳೆ. ನಮ್ಮ ತಮ್ಮ ಹೇಳ್ತಾವನೆ, ನಮ್ಮ ಚಿಕ್ಕಮ್ಮನೂ ಹೇಳ್ತಾವ್ರೆ. ಅದನ್ನ ಇವಾಗ ಒಂದು ಮೊಸರೊಡೆ ಬಂದೈತೆ. ಅದೇ ಅದು ಪುಟ್ಟಿಡ್ಲಿ ಅಲ್ಲ, ಏನಿಡ್ಲಿ? ಮಕ್ಕ ಇಡ್ಲಿ. ಇರಿ ತೋರಿಸ್ತೀನಿ ಯಾವ ಇಡ್ಲಿ ಗೊತ್ತಾ? ಇಲ್ಲ ಐತಲ್ಲ, ಗೀ ಸಾಂಬಾರ್ ಬಟನ್ ಇಡ್ಲಿ ಅದದು. ಸೊ ದೋಸೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ದೋಸೆ ಆರ್ಡರ್ ಮಾಡಿದ್ದೀವಿ. ವಿಸ್ಮಯ್ ನೀನೇನು ಆರ್ಡರ್ ಮಾಡಿದ್ದೀವಿ? ನೋಡಿ ಇಷ್ಟು ಆರ್ಡರ್ ಮಾಡಿರೋದಕ್ಕೆ ಎಷ್ಟು ಬಿಲ್ ಆಗೈತೆ. ಓ ಮೈ ಗಾಡ್. ನನಗೆ ಇನ್ನೊಂದು ಮೊಸರು ವಡೆ, ನಮ್ಮ ಚಿಕ್ಕಮ್ಮಗೆ ಇನ್ನೊಂದು ಮೊಸರು ವಡೆ ಬಂತು. ಅವಳು ಆಲ್ರೆಡಿ ಅದನ್ನೇ ತಿಂತಾವಳೆ. ನಮ್ಮ ತಮ್ಮ ಎಲ್ಲ ಆರ್ಡರ್ ತರಕ್ಕೆ ಹೋಗೋನು. ಆರ್ಡರ್ ಮಾಡಿರೋದನ್ನ ತೊಗೊಬರಕ್ಕೆ ಹೋಗೋನು. ಸಾರಿ, ನಮ್ದೇನು ಇನ್ನೇನು ತಿಂಡಿ ಆಗೋಗ್ತೈತೆ ಅನ್ನೋ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಆರ್ಡ್ರ್ ಮಾಡಿದ ಆನಿಯನ್ ದೋಸೆ ಬಂತು. ಇವಳು ಆರ್ಡ್ರ್ ಮಾಡಿರೋದು ಪ್ಲೇನ್ ದೋಸೆ ಬಂತು. ಅವಳು ಆನಿಯನ್ ದೋಸೆ. ನಮ್ಮ ಅಣ್ಣ ತಿನ್ಬಿಟ್ಟು ಆಲ್ರೆಡಿ ಹೋಗ್ಬಿಟ್ಟವನು ಹೊರಗಡೆ. ಸೊ ಫ್ರೆಂಡ್ಸ್, ಇದೇನೋ ಡಿಫ್ರೆಂಟಾಗಿದೆ. ಏನು ರೈಸ್ ಅಂತೆ? ಗೊಂಗೂರ ರೈಸ್ ಅಂತ ಏನೋ ಡಿಫ್ರೆಂಟಾಗಿ ಐತೆ. ಲಾಸ್ಟ್ ಆರ್ಡರ್ ಇದು. ಟೇಸ್ಟ್ ಮಾಡ್ತೀವಿ, ಮತ್ತು ಇದ್ರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ, ಮತ್ತು ಬೇರೆ ಟೇಸ್ಟ್ ಎಲ್ಲ ಹೇಗಿತ್ತು ಅಂತಲೂ ಹೇಳ್ತೀವಿ. ಫೈನಲಿ ತಿಂದಾಯಿತು. ಎಲ್ಲರೂ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಫಸ್ಟ್ ರಿವ್ಯೂ ಆಂಟಿ ಧೃತಿ. ಅವನು ಏನು ಹೇಳಲ್ಲ, ನಮ್ಮ ಅಣ್ಣನೂ ಏನು ಹೇಳಲ್ಲ. ನಮ್ಮ ಅಣ್ಣ ಯಾವಾಗಲೂ ಬ್ಯಾಡ್ ರಿವ್ಯೂನೇ ಕೊಡೋದು. ನಮ್ಮ ಅಣ್ಣಂಗೆ ಬರೀ ನಾನ್ ವೆಜ್ ಒಂದೇ ಇಷ್ಟ, ವೆಜ್ ಎಲ್ಲ ಸೆಟ್ಟೇ ಆಗಲ್ಲ. 1 ಗಂಟೆ ಆದರೂ ಇನ್ನೂ ಜನ ಬರ್ತಾನೆ ಅವ್ರೆ. ನಮ್ದೆಲ್ಲ ತಿಂದಾಯಿತು. ಸೊ ಇವಾಗ ತಿಂದಾದ್ಮೇಲೆ ಇವಾಗ ಹೊರಡ್ತೀವಿ ನಾವು. ಟೈಮ್ ಆಲ್ಮೋಸ್ಟ್ 1:15 ಆಗಿದೆ. ಎಲ್ಲರಿಗೂ ನಿದ್ದೆ ಬರ್ತಾಯಿದೆ. ಅಕ್ಕ ಮದುವೆ ಮುಗಿಸ್ಕೊಂಡು ರೆಸ್ಟೇ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀವಿ. ಡೈರೆಕ್ಟ್ ಬಂದಿದ್ದೀವಿ ನೋಡಿ. ಫುಲ್ ಟಯರ್ಡ್ ಆಗ್ತೈತೆ. ಹೋಗಿ ಮಲ್ಕೋಬೇಕು ಫಸ್ಟು. ಟೈಮ್ 1:30 ಆಗುತ್ತೆ. ನಾವು ಮನೆಗೆ ಹೋಗೋಷ್ಟರಲ್ಲಿ 2 ಗಂಟೆ ಆಗುತ್ತೆ. ಮನೆಗೆ ಹೋಗಿ ಮಲ್ಕೋಬೇಕು. ನಮ್ಮ ತಮ್ಮ ಅವಳಿಗೆ ಇಲ್ಲೇ ಮಲ್ಕೊಬಿಡು ಅಂತ.
ಚಿಕ್ಕವ್ರು ಮಲ್ಕೋಬೇಕು, ದೊಡ್ಡವ್ರು ಮಲ್ಕೋಬೇಕು. ಏ ವಿಸ್ಮಯ, ನೀನ್ ಇಲ್ಲೇ ಮಲ್ಕೋಬಿಡು, ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀವಿ. ದೊಡ್ಡವರೆಲ್ಲ ಚಿಕ್ಕವ್ರು ಮಲ್ಕೋಬೇಕು. ಸೊ ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾವ್ರೆ. ಕಾಫಿ ಕುಡಿದ್ಬಿಟ್ಟು ಕಾರ್ ಅಲ್ಲೇ ಪಾರ್ಕ್ ಮಾಡಿದ್ದಾರೆ ನಮ್ಮಣ್ಣ. ಸೊ ಹಂಗೆ ಕಾರಲ್ಲಿ ಹೋಗ್ತೀವಿ ಮನೆಗೆ. ಫ್ರೆಂಡ್ಸ್ ಏನ್ ಗೊತ್ತಾ, ಮುಂದೆ ಜಾಗ ಇಲ್ಲ ಅಂದ್ಬಿಟ್ಟು ನನ್ನ ದೊಡ್ಡ ತಂಗಿ ನೋಡಿ ಎಲ್ಲಿ ಕುತ್ಕೋತಾವಳೆ. ಹಂಗೆ ಮಲ್ಕೋಬಿಡು. ಟೀ ಇವಾಗ ಅವರು ಇಲ್ಲಿ ಕುಡಿಯಲ್ವಂತೆ, ಏನೋ ಲೋಕಲ್ ಅಲ್ಲಿ ಕುಡಿತಾರಂತೆ. ಅದಕ್ಕೆ ನಮ್ಮಣ್ಣ ಕರ್ಕೊಂಡು ಹೋಗ್ತಾವನೆ. ತಿಂದಿದ್ದೆಲ್ಲ ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ನಾನು ಹೇಳ್ದಂಗೆ 2 o'clock ಆಯಿತು. ಟೀ ಕಾಫಿ ಕುಡಿಯೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಿದ್ದೆ ಬರ್ತೈತೆ ಎಲ್ಲರಿಗೂ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಹಾಗೆ ನಮ್ಮ ಸಿಂಬಾ ಎಲ್ಲರ ಮೇಲೂ ಎಗರಾಡ್ತಾವನೆ, ಬಿಟ್ಬಿಟ್ಟು ಹೋಗಿದ್ವಿ ಅಂತ ನೋಡಿ. ಸೊ ಇವಾಗ ಮಲ್ಕೊಂತೀವಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್.